ಸ್ಥಳೀಯರ ಅನೇಕರ ಸಲಹೆ ಮೇರೆಗೆ ನಾನು ಇಲ್ಲಿಗೆ ಭಾನುವಾರ ಮಧ್ಯಾಹ್ನ ಹೋದಾಗ ಸಿದ್ಧವಾಯ್ತಿದ್ದ ಬಿಸಿ ಬಿಸಿ ಪಲಾವಿನ ಘಮ ಬಾಯಲ್ಲಿ ನೀರೂರಿಸ್ತಿತ್ತು. ವಿಪರೀತ ಪಾರ್ಸಲ್ ಆರ್ಡರ್ಗಳಿದ್ದೋ. ನೇತ್ರಾವತಕ್ನವರು ಪಾರ್ಸಲ್ ಮೇಲೆ ಪಾರ್ಸಲ್ಲು ಪಲಾವ್ ತುಂಬಿ ತುಂಬಿ ಕೌಂಟ್ರಲ್ಲಿ ಇಡ್ತಿದ್ರು. ಇಲ್ಲಿನ ಪಲಾವಿನ ರುಚಿ ಮತ್ತು ಪ್ರಮಾಣದ ಬಗ್ಗೆ ಕೇಳಿದ್ದೆ. ಆರಾಮಾಗಿ ಒಂದು ಪಲಾವನ್ನ ಇಬ್ಬರು ತಿನ್ಬೋದು ಅಂತ ನೋಡಿದಾಗ ಗೊತ್ತಾಯಿತು. ನನ್ನಂಥ ಸಾಮಾನ್ಯರ ಕೈಗೆಟುಕೋ ಬೆಲೆಗಳಲ್ಲಿ ಇಲ್ಲಿ ಸಿಗೋ ಪಲಾವಿನ ಜೊತೆಗೆ ಇವರದ್ದೇ ಶೈಲಿಯ ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬು, ಪೆಪ್ಪರ್ ಡ್ರೈ ಮಟನ್ನು, ಪೆಪ್ಪರ್ ಡ್ರೈ ಕೈಮಾಗಳನ್ನು ಶಿವಮೊಗ್ಗದ ಬಾಡೂಟ ಪ್ರಿಯರು ಇಷ್ಟಪಡ್ತಾರೆ. ತಿಲಕ್ ನಗರದಲ್ಲಿರುವ ಈ ಹೋಟೆಲಿನ ಮೂಲ ಶಾಖೆಗೆ ವಿಪರೀತ ಜನ ಬರೋದ್ರಿಂದ ಈಗ ಹೊಸ ಶಾಖೆಯನ್ನು ಆರಂಭಿಸಿದ್ದಾರೆ. ಪಲಾವಿನ ಮಸಾಲೆಯನ್ನು ಮಟನಿನ ತುಂಡು ಚೆನ್ನಾಗಿ ಹಿಡಿದಿತ್ತು. ಬಿಸಿ ಬಿಸಿಯಾಗಿದ್ದ ಅದರ ಅನ್ನ ತಿನ್ನುವಾಗ ಮಸಾಲೆಯ ಹದ ಬಲೆ ಇಷ್ಟ ಆಗಿ ಚೆನ್ನಾಗಿ ಚೆಚ್ಚಿಡಬೇಕು ಅನ್ನಿಸ್ತಿತ್ತು. ಸಾರಲ್ಲಿರೋ ಕೈಮಾ ತುಂಡಿಗಿಂತ ಅದರ ಪೆಪ್ಪರ್ ಡ್ರೈಯನ್ನು ಹುರಿದ ಹಸಿಮೆಣಸು ಮತ್ತು ಕರಿಬೇವಿನ ಜೊತೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿತ್ತು. ತೆಂಗು ಮತ್ತು ಹೆಚ್ಚಿದ ಈರುಳ್ಳಿಯ ಕ್ರೀಮಿನೆಸ್ಸು, ಒಣಮೆಣಸಿನಕಾಯಿಯ ಬೆಚ್ಚನೆಯ ಘಾಟು ಮತ್ತು ಹಸಿಮೆಣಸಿನಕಾಯಿಯ ಚುರುಕುತನದಲ್ಲಿ ಚಿಲ್ಲಿ ಚಿಕನ್ನು ಅದ್ಧೂರಿಯಾಗಿತ್ತು. ರೆಡ್ ಸ್ಟಾರ್ ಹೋಟೆಲ್ನ ಹೊಸ ಶಾಖೆ.